ನೋಡ್ರಿ ಗೈಸ್ ಇಲ್ಲೇ ರೆಡಿ ಆಗಿದೆ ನಮ್ಮ ಗಾಡಿ. ನೋಡಕೊಳ್ಳೆ ಮಹಾತ್ಮ ಗಾಂಧಿ ತರ ಕಾಣಿಸ್ತಿಲ್ಲ ಅವರು. 6+8 ಸೊ ಗೈಸ್ ಕಾಂಪ್ಲಿಮೆಂಟ್ರಿ ಹೆಲ್ಮೆಟ್ 3, ಯಾಕಂದ್ರೆ ಒಂದು ಅಕಸ್ಮಾತ್ ಹೊಡೆದಿಲ್ಲ ಅಂತ ಇನ್ನೊಂದು ಬೇಕಲ್ಲ, ಹಿಂದೆ ಹೋಗುತ್ತೆ. ಹಿಂಗೆ ರಿವರ್ಸ್ ಆಪ್ಷನ್ 1150 ಗೈಸ್ ಈ ಪ್ಯಾಂಟ್ಗೆ. ನೋಡಿ ಗೈಸ್ ಮಸ್ತ್ ಮಲಿಕ ಅಲ್ಲಾಡ್ಸ್ಕೊಂಡು ತಿನ್ಸ್ತಾವಳೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ತಮ್ಮಲ್ಲಿ ನೋಡ್ತೀರಾ, ಇವತ್ತು ಏನಕ್ಕೆ ಇಷ್ಟೊಂದು ಖುಷಿಯಾಗಿದೆ ಅಂತಂದ್ರೆ ಇವತ್ತು ನಮ್ಮ ಮನೆಗೆ ಗಾಡಿ ಬರ್ತಿದೆ. ಸೊ ನಮ್ಮ ಮನೆಗೆ ಗಾಡಿ ಗೊತ್ತಿಲ್ಲ, ಹೌದು ನಂಗೆ ಇವಾಗ ಜಸ್ಟ್ ಫೋನ್ ಹಾಕ್ಬಿಟ್ಟು ಅವ್ರು ಇನ್ನೊಂದು 1 ವೀಕ್ ಆಗೋದು ಬರೋಕ್ಕೆ ಗಾಡಿ ಅಂತ ಹೇಳಿದ್ರು. ಬಟ್ ಇವಾಗ ಫೋನ್ ಹಾಕ್ಬಿಟ್ಟು ಇವತ್ತು ಕೊಡ್ತೀವಿ ಗಾಡಿ ಅಂತ ಹೇಳಿದ್ರು. ಸೊ ಅವ್ರಿಗೇನೋ ಗೊತ್ತಿಲ್ಲ, ಬನ್ನಿ ಸರ್ಪ್ರೈಸ್ ಮಾಡೋಣ ಹೋಗ್ಬಿಟ್ಟು ಅವ್ರಿಗೆ. ಹಾಯ್ ಮದರ್ ಇಂಡಿಯಾ, ಏನು ಫುಲ್ ರೆಡಿ ಆಗಿಬಿಟ್ಟಿದ್ಯಾ? ಆಚೆ ಹೋಗೋ ಪ್ಲಾನ್ ಇದೆಯಾ ಇವತ್ತು ನಿಮ್ದು? ಏನಿಲ್ಲಪ್ಪ, ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡ್ತಾ ಇದ್ದೀನಿ. ಆಯ್ತು ಬೇಗ ರೆಡಿ ಆಗು, ಆಚೆ ಹೋಗೋಣ. ಗಾಡಿ ಬರುತ್ತೆ ಇವತ್ತು. ಇವತ್ತೇ ಫೋನ್ ಹಾಕಿವಿ, ಜಸ್ಟ್ ಫೋನ್ ಹಾಕಿದ್ರು ನಂಗೆ ಅವರು. ಒಂದ್ ವಾರ ಅಂತ ಹೇಳಿದ್ರು, ಬಟ್ ಇವಾಗ ಫೋನ್ ಹಾಕ್ಬಿಟ್ಟು ಗಾಡಿ ರೆಡಿ ಇದೆ ತಗೊಂಡೋಗ್ಬೋದು ಅಂತ ಹೇಳಿದ್ರು. ಪ್ರಾಮಿಸ್ ಇವಾಗ ಫೋನ್ ಹಾಕಿದ್ರು ಅವರು. ತಕ್ಷಣಕ್ಕೆ ಬಂದು ಹೇಳ್ತಿದ್ದೆ ನೀನು, ಹಂಗಾರೆ ನಂಬಂಗಿಲ್ಲ. ನಿಜ ಕಣಮ್ಮ, ನಾನೇ ಸುಳ್ಳು ಹೇಳಿ ನಿನಗೆ? ನೋಡಗಂಟ ಸಮಾಧಾನ ಆಗಲ್ಲ, ಸುಳ್ಳು ಹೇಳ್ತಿದ್ಯಾ? ಪಕ್ಕ ನಿಜಾನೇ. ಬೇಗ ರೆಡಿ ಆಗು, ಊಟ ಗಿಟ್ಟ ರೆಡಿ ಮಾಡ್ಕೋಬೇಕು, ಹೋಗೋಣ ಬೇಗ ಪಟ್ ಅಂತ ಹೋಗ್ಬಿಟ್ಟು ತಗೊಂಡ್ರ ಗಾಡಿನ. ಕುಶಾನಿ ರೆಡಿ ಆಗಿದೆ, ಹೋಗೋಣ ಗಾಡಿ ತರಕ್ಕೆ. ಇದು ರೆಡಿ ಇದು ಇನ್ನು ಈ ತರ ರೆಡಿ ಆಗು, ಇನ್ನು ಬೇರೆ ಬಟ್ಟೆ ಹಾಕು, ಓಕೆನಾ? ರೆಡಿ ಹಾಕು, ಹೋಗೋಣ. ನಾವು ಹೊಸ ಬಟ್ಟೆ ಹಾಕೋ, ರೆಡಿ ಆಗು, ಓಕೆನಾ? ಓಕೆ, ಅವ್ನಿಗೆ 25 ಬಟ್ಟೆ ಹಾಕು, ಓಕೆನಾ? ಓಕೆ. ನೋಡಿ ಮಸ್ತ್ ಮಲಿಕ ಅಲ್ಲಾಡ್ಸ್ಕೊಂಡು ತಿನ್ಸ್ತಾವಳೆ. ಒಂದು ನಿಮಿಷ ಆಫ್ ಮಾಡು ಚೈತ್ರ, ಇವಾಗ ಗಾಡಿ ಬರುತ್ತಂತೆ ಇವತ್ತು. ಅಂದ್ರೆ ಅವ್ರು ಅಂದ್ರು ಟೈಮ್ ತಗೊಂಡ್ರು, ಬಟ್ ಇವತ್ತು ಫೋನ್ ಹಾಕ್ಬಿಟ್ಟು ಬರುತ್ತೆ ಗಾಡಿ ಅಂತ ಅಂದ್ರು. ಹೋಗೋಣ, ಲೆಟ್ಸ್ ಗೋ. ಬೇಗ ತಿನ್ಸಿ ಅವನ್ಗೆ. 2:30 ಬಂದು ಕರೆದಿದ್ದಾರೆ. 2:00 ಗಾಡಿ ತಗೊಂಡ್ಬರೋಣ. ಸೊ ಗೈಸ್ ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ನಾವು ಮಾಡ್ಕೊಂಡು ಫ್ರೆಶ್ ಆಗಿ ಒಳ್ಳೆ ವಿಡಿಯೋ ಶೂಟ್ ಎಲ್ಲ ಮಾಡಿಸ್ಬೇಕು. ಏತರ ಗಾಡಿ ನಮ್ದು ಇವಾಗ ನಾವು ತಗೊಂಡಿರೋದು ಫಸ್ಟ್ ಗಾಡಿ ಗೈಸ್ ಇದು. ಈ ಮನೆಗೆ ಬಂದಾದ್ಮೇಲೆ ಫಸ್ಟ್ ಗಾಡಿ ತಗೋತಾ ಇದ್ದೀವಿ. ನನ್ನ ಹಳೆ ಮನೆ ಇದ್ದಾಗಲ್ಲ ಅದು ನನ್ನ ಹತ್ರ ಇರೋ ಕಾರಲ್ಲ, ಅದು ಸೆಕೆಂಡ್ಸ್ ಅಲ್ಲಿ ತಗೊಂಡಿರೋದು. ಬಟ್ ಬನ್ನಿ ಹೋಗೋಣ, ಫುಲ್ ಎಕ್ಸೈಟ್ ಆಗಿದ್ದೀನಿ, ಖುಷಿ ಆಗ್ತಿದೆ. ಏನೋ ನಿಮ್ಮ ಆಶೀರ್ವಾದ ಗೈಸ್, ನೀವು ಕೊಟ್ಟಿರೋದು ನನಗೆ ಸಪೋರ್ಟ್ ಇದೆ ಅಂತ ತಗೊಂಡಿರೋದು ಗಾಡಿನ. ಸೊ ಬನ್ನಿ ಹೋಗೋಣ ಬೇಗ. ನನಗೆ ಫುಲ್ ಆಗ್ತಿಲ್ಲ, ಈಗ ನಿಂತ್ಕೊಳಕ್ಕೆ ಆಗ್ತಿಲ್ಲ ಗೈಸ್. ನನಗೆ ಫಸ್ಟ್ ಹೋಗಿ ತರಬೇಕು ಅಂತ ಅನಿಸ್ತಿದೆ, ಬಟ್ ಎಲ್ಲ ನೀಟಾಗಿ ಊಟ ಗಿಟ್ಟ ಮುಗಿಸ್ಕೊಂಡು ಹೋಗೋಣ ಬನ್ನಿ ಗೈಸ್. ಕುಶಾನಿಗೆ ರೆಡಿ ಆಗು ಅಂತಂದ್ರೆ ನೋಡಿ ಗೈಸ್, ಕೂತ್ಕೊಂಡು ಆಟ ಆಡ್ತೀಯಾಳೆ. ಲೇ ಕುಶಾನಿ, ಇದು ನನ್ನ ಎಕ್ಸ್ಪೆನ್ಸಿವ್ ಐಟಮ್ಗಳು ಕೊಡಲೇ. ನೋಡಿ ಗೈಸ್, ನಾನು ಎಕ್ಸ್ಪೆನ್ಸಿವ್ ಐಟಮ್ಗಳನ್ನ ತಗೊಂಡು ಕುಶಾನಿ ಆಡ್ತೀಯಾಳೆ ಅಂತ. ಗೈಸ್ ನಾನು ಇಷ್ಟೊಂದು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ನ ಬೈ ಮಾಡಿದ್ದೀನಿ, ಆದ್ರೆ ಒಂದ್ರಲ್ಲೂ ಕೂಡ ರಿಸಲ್ಟೇ ಬರ್ತಿಲ್ಲ. ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಲೇ ಯೂಸ್ ಮಾಡ್ತಾ ಇದೀನಿ, ಎಲ್ಲಿ ಖಾಲಿ ಆಗ್ಬಿಡುತ್ತೆ ಅಂತ. ಈ ಪ್ರಾಡಕ್ಟ್ಸ್ ತುಂಬಾನೇ ಗ್ರೀಸಿ ಗೈಸ್. ನಾನು ನೈಟ್ ಟೈಮಲ್ಲಿ ಮಾತ್ರ ಯೂಸ್ ಮಾಡಬೇಕು. ಡೇ ಟೈಮಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಆಯಿಲ್ ಆಗ್ಬಿಡುತ್ತೆ, ಗ್ರೀಸಿ ಫೀಲ್ ಆಗುತ್ತೆ. ಆದ್ರೆ ನೈಟ್ ಟೈಮ್ ಹಾಕೊಂಡು ಮಲ್ಕೋತೀನಿ. ಆದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಗೈಸ್ ಇದಂತೂ. ಅದಕ್ಕೆ ನಾನೇನ್ ಮಾಡಿದೆ ಗೊತ್ತಾ, ಈ ಪ್ರಾಡಕ್ಟ್ಸ್ ಬೇಡ ನಾನು ಸೈಡಿಗೆ ತೊಳ್ಬಿಟ್ಟು ಆಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ವಾಟರ್ ಸ್ಪ್ರೇಗೆ ಸ್ವಿಚ್ ಆಗಿದ್ದೀನಿ. ಸೊ ಗೈಸ್ ಈ ರೋಸ್ಮೆರಿ ವಾಟರ್ ಸ್ಪ್ರೇ ಈಸಿಯಾಗಿ ನಮ್ಮ ಇಡೀ ಹೋಲ್ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಯಾವ ಟೈಮಲ್ಲಿ ಬೇಕಾದ್ರೂ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಬೋದು. ಗೈಸ್ ಇದು ವಾಟರ್ ಬೇಸ್, ಓಕೆನಾ? ಲೈಟ್ ವೈಟು, ಎಷ್ಟು ನೀಟಾಗಿರುತ್ತೆ ಗೊತ್ತಾ, ಒಂದು ಚೂರು ಗೊತ್ತಾಗಲ್ಲ ಗೈಸ್. ಇದನ್ನ ಡೈಲಿ ಯೂಸ್ಗೆ ಅಂತಾನೆ ಮಾಡಿರೋದು. ಸ್ಕಾಲ್ಪ್ ನ ನರಿಶ್ ಮಾಡುತ್ತೆ ಆ್ಯಂಡ್ ಇಟ್ ಡಸ್ ನಾಟ್ ಕ್ಲಾಗ್ ಪೋರ್ಸ್. ಈ ರೋಸ್ಮೆರಿ ವಾಟರ್ ಸ್ಪ್ರೇನ ತುಂಬಾ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಏರ್ ಫಾಲ್ ನ ಕಂಟ್ರೋಲ್ ಮಾಡಿ ನ್ಯೂ ಏರ್ ಗ್ರೋತ್ ಅಲ್ಲಿ ಸಪೋರ್ಟ್ ಮಾಡಿದೆ. ಇದು ಇಂಡಿಯಾಸ್ ಓನ್ಲಿ ಕ್ಲಿನಿಕಲಿ ಟೆಸ್ಟೆಡ್ ರೋಸ್ಮೆರಿ ವಾಟರ್ ಸ್ಪ್ರೇ. ಜಸ್ಟ್ 12 ವೀಕ್ಸ್ ಅಲ್ಲಿ 3x ಸ್ಪೀಡ್ ಅಲ್ಲಿ ಏರ್ ಫಾಲ್ ರೆಡ್ಯೂಸ್ ಮಾಡುತ್ತೆ. ಸ್ಪ್ರೇ ಮಾಡಾದ್ಮೇಲೆ ನೀಟಾಗಿ ಮಸಾಜ್ ಮಾಡಬೇಕು. ಸೊ ರೂಟ್ ಸ್ಟ್ರೆಂಥನ್ ಮಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಗೈಸ್ ನನ್ನ ರೆಗ್ಯುಲರ್ ಯೂಸ್ ಇಂದ ಬೇಬಿ ಏರ್ಸ್ ನೀವೇ ನೋಡ್ಬೋದು ಗೈಸ್, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಗೈಸ್ ನಿಮಗೂ ಕೂಡ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಏನಾದ್ರು ಬೈ ಮಾಡ್ಬೋದು. ಇಲ್ಲ purple.com ಅಲ್ಲಿ ಕೂಡ ಈ ಪ್ರಾಡಕ್ಟ್ನ ಬೈ ಮಾಡ್ಕೊಬೋದು. ತಗೊಳ್ಳಿ ಆ್ಯಂಡ್ ನಿಮ್ಮ ಕೂದಲು ಕೂಡ ನಂತರ ಶೈನ್ ಮಾಡ್ಕೊಳ್ಳಿ. ಗೈಸ್ ನೋಡ್ರಿ ನಾನು ರೆಡಿ ಆಗಿದ್ದೀನಿ. ನನ್ನ ಪ್ಯಾಂಟ್ ಇದು ಬಂದ್ಬಿಟ್ಟು ಬ್ಯಾಗಿ ಫಿಟ್, ಓಕೆನಾ? ಇದು ಬಂದ್ಬಿಟ್ಟು ರಾಂಗ್ ಅಲ್ಲಿ ತೊಗೊಂಡಿತ್ತು, ರಾಂಗ್ ಕಂಪನಿಲಿ. ಸೊ ಪ್ರೈಸ್ ಬಂದ್ಬಿಟ್ಟು 1150 ಎಷ್ಟೋ ಆಯಿತು. ನೋಡ್ರಿ ನಮ್ಮ ಗುಣವುದು ಪ್ಯಾಂಟ್, ಓಕೆನಾ? ಇದು ಎಷ್ಟೋ ಒಂದು 1150 ಗೈಸ್ ಈ ಪ್ಯಾಂಟ್ಗೆ. ಹಾಂ ನೋಡ್ರಿ, ಇದೆಷ್ಟು ಉದ್ದ ಇತ್ತು ಪ್ಯಾಂಟ್, ಇದು ನಾನು ಚಡ್ಡಿಗೂ ಆಗಲ್ಲ. ಇದಕ್ಕೆ ಎಷ್ಟು ರೇಟು? ಯಪ್ಪ ಏನೋ ಗುಂಡ, ಚಿಕ್ಕ ಮಕ್ಕಳಿಗೆ ಇಷ್ಟೊಂದು ರೇಟು. ಹ್ಞೂ ಕಣೆ ಚೈತ್ರ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತೆ. ಕಾರ್ ಬಟ್ಟೆ, ಇದು ಕಾರ್ ಬಟ್ಟೆ ಗೈಸ್. ಜಿಂಕ್ ಚಾಕ್ ರೆಡಿ ಮಾಡಿ ಫುಲ್ ಫೋಟೋ ಶೂಟ್ ಮಾಡೋಣ ಇವತ್ತು. ಸೊ ಗೈಸ್ ಇದು ನನ್ನ ಔಟ್ಫಿಟ್, ಇವತ್ತಿನ ಔಟ್ಫಿಟ್ ಆರೆಂಜ್ ಶರ್ಟ್ ಮತ್ತೆ ಬ್ಲೂ ಜೀನ್ಸು. ನನ್ನ ಫೋನ್ ಕೂಡ ಆರೆಂಜ್ ಆಗಿದೆ. ಬೇಗ ಹೊರಡೋಣ. ಹೋಗಿ ಗೈಸ್, ಇದು ಕುಶಾನಿ ಪ್ಯಾಂಟ್ ಗೈಸ್, ಜೀನ್ಸ್ ಪ್ಯಾಂಟ್ ಚೆನ್ನಾಗಿದೆ, ಕುಶಾನಿ ಸೂಪರ್ ಆಗಿದೆ, ಓಕೆನಾ? ತಗೋ. ಎಣ್ಣೆಯ ಕೆಂಪಿನ ಗುಲಾಬಿ ಹೂವ ಅಂತ ಡ್ರೆಸ್ ಹಾಕೊಂಡು ನೋಡಿ ಗೈಸ್. ನಮ್ಮ ಅಕ್ಕ ಚೆನ್ನಾಗಿ ಕಾಣಿಸ್ತಲ್ಲ ರೆಡ್ ಡ್ರೆಸ್ ಅಲ್ಲಿ. ಗುಂಡ ಸೂಪರ್ ಆಗಿ ಕಾಣಿಸ್ತಾನೆ ಇವತ್ತು. ನಮ್ಮ ಅಮ್ಮ ಸಕ್ಕದಾಗಿ ಕಾಣಿಸ್ತಾರೆ ಇವತ್ತು. ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೇನೆ ಇವತ್ತು. ನೀನ್ ಚೆನ್ನಾಗಿ ಕಾಣಿಸ್ತಿಲ್ಲ.
ಕುಶಾನಿ ನೀನ್ ಸೂಪರ್ ಆಗಿ ಕಾಣಿಸ್ತೀಯ ಕುಶಾನಿ. ಗೈಸ್ ಗುಂಡು ಹೊಟ್ಟಿಗೆ ಗುರುಕಿನ ಹತ್ರ ಕಾಣಿಸ್ತವನೆ ಅಲ್ವಾ? ಸಿಂಗಲ್ ಗುರುಕಿನ ಹಿಂಗೆ ನನಗೆ ಗುಂಗುರು ಕೂದಲಿಲ್ಲ ಜಾಸ್ತಿ ಅವ್ರದ್ದು. ಚೆನ್ನಾಗೈತೆ ಬಿಡೆ, ಜಾಸ್ತಿ ಆಸೆ ಹೋಗ್ಬೇಡ, ಆಮೇಲೆ ಹಂಗೆ ಬರಲ್ಲ ಅದು. ಅದೇನೇ ಉಳ್ದು ನೀನ್ ಆಸೆನೆ ಅರ್ಧ ಕಣ್ಣಾಗ್ಬಿಡ್ತದ ಅವನ್ಗೆ. ಮುಂದೆನೆ ಹಿಂದೆನಾ? ಒಳ್ಳೆ ಅವಳೆ ಸೀಟ್ ಮುಂದೆ ಹಾಕು ಕೂತ್ಕೊಳ್ಳಕ್ ಆಗಲ್ಲ ಅಂತ ಹೇಳ್ತಾಳೆ ಗೈಸ್ ಅವಳು. ಎಸಿ ಹಾಕು, ಬಿಸಿ ಆಗ್ತಿದೆ, ಸೆಕೆ ಆಗ್ತಿದೆ ಅಂತಾಳೆ. ಸಾಂಗ್ ಹಾಕು, ಬೋರ್ ಆಗ್ತಿದೆ ಅಂತಾಳೆ. ಗೈಸ್ ಇವಾಗ ಹಂಗೆ ಸ್ವೀಟ್ಸ್ ತಗೊಂಡೋಗ್ಬೇಕು ಅಂಡ್ ಅಲ್ಲಿ ಪಾಟಿ ಪಾಪ್ ಹೊಡಿ ಆಗೋದಕ್ಕೆ ಒಳ್ಳೆ ರೀಲ್ ಮಾಡ್ಬೇಕಲ್ಲ, ಒಂದು ಪಾಟಿ ಪಾಪ್ ತಗೊಂಡೋಗ್ಬೇಕು. ಒಂದು ಆನ್ ದ ವೇ ತಗೊಂಡು ಅವೆರಡು ಹೋಗೋಣ. ಕೇಕ್ ತಗೊಂಡೋಣ ಅಂತ ಅನ್ಕೊಂಡೆ, ಬಟ್ ಕೇಕ್ ಎಲ್ಲ ಬೇಡತಾರೆ, ಸ್ವೀಟ್ ಸಾಕಲ್ಲ. ಸ್ವೀಟ್ ತಗೊಳಕ್ ಬಂದಿದ್ದೀನಿ. ಯಾವ ಸ್ವೀಟ್ ತಗೊಂಡ್ಲಿ? ನನ್ನ ಫೇವ್ರೇಟ್ ಇದೆ ಗೈಸ್, ಏ ತಗೋತೀನಿ, ಚೆನ್ನಾಗಿರುತ್ತೆ ಗೈಸ್. ಹೋಗಿ ತಗೊಂಬಂದೆ 3, ಯಾಕಂದ್ರೆ ಒಂದ್ ಅಕಸ್ಮಾತ್ ಹೊಡೆದಿಲ್ಲ ಅಂತ ಇನ್ನೊಂದು ಬೇಕು, ಅದಕ್ಕೆ 3 ತಗೊಂಬಂದಿದ್ದೀನಿ. ಏನಕ್ಕೆ 2-3 ಇಟ್ಕೊಂಡ್ಬಿಡ್ತಾನೆ. ಇದು ಪಟಾಕಿ ಹುಷಾರ್ ಹಿಡ್ಕೋ, ಓಕೆನಾ? ಅಲ್ಲಿ ಹೊಡೆ ನೋಡ್ಬಿಟ್ಟು ನೀ ಯಾಕೆ ಹೊಳ್ತಿದ್ದೆ ಶಿಷ್ಯ? ಹೇಳ್ಬೇಡ, ಅವಳ ಕೈ ಕೊಟ್ಟಲ್ಲ, ಅವ್ನಿಗೆ ಕೇಕ್ ಕಟ್ ಮಾಡ್ತಾನೆ, ಅಲ್ಲಿ ತೂತ್ ಮಾಡ್ತಾನೆ ಕಣೆ, ಆಗಲ್ಲ ಗೈಸ್. ಇವಾಗ ಎಲ್ಲ ಸೆಟ್ ಆಗಿದೆ. ಇವಾಗ ಅಲ್ಲಿ ಹೋಗೋದು, ಓಪನಿಂಗ್ ಸೀನ್ಗಳು ಮಾಡೋದು, ಗಾಡಿನ ತಗೊಳ್ಳೋದು ಅಷ್ಟೇ. ಬನ್ನಿ ಹೋಗೋಣ. ಈಗ ಏತಾರ್ ಶೋರೂಮ್ ಹತ್ರ ಬಂದಿದ್ದೀವಿ. ನಮ್ಮ ಗಾಡಿ ಒಳಗಡೆ ಇದೆ. ಫುಲ್ ಖುಷಿ ಗೈಸ್. ನೋಡ್ರಿ ಬಂದಿದ ತಕ್ಷಣ ಕುಶಾನಿಗೆ ಫ್ಯಾನ್ಸು. ನೋಡ್ರಿ ಗೈಸ್, ಇಲ್ಲೇ ರೆಡಿ ಆಗಿದೆ ನಮ್ಮ ಗಾಡಿ. ಇದು ಹಿಂಗೆ ಎಳೆಯೋದು ನಮ್ಮ ಅಮ್ಮ. ನೀನು ಹಿಂಗೆ ಎಳಿಬೇಕು, ಹಿಂಗೆ ಓಕೆನಾ? ಹಿಂಗೆ ಹೇಳಿದ್ರೆ ಗಾಡಿ ನಿಂತ ಒಳಗಡೆ ಇರ್ತದೆ ಗೈಸ್. ಮುಂಚೆ ನಂಬರ್ ಪ್ಲೇಟ್ ಬರೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ಬೇಕಿತ್ತು. ನಂಬರ್ ಪ್ಲೇಟು 2 ದಿವಸಕ್ಕೆ ಬಂದ್ಬಿಟ್ಟಿದೆ, ಪಟ್ಟನ ಬಂದಿದೆ. ನೋಡಿ ನಮ್ಮ ನಂಬರ್ ಯಾವ ಥರ ಇದೆ, ಯಾವ ನಂಬರ್ ಇದೆ ನಮ್ಗೆ ಗೊತ್ತಾಗುತ್ತೆ ಇವಾಗ. ನೋಡಿ ಗೈಸ್, ನನ್ನ ನಂಬರ್ ಹೆಂಗಿದೆ, K04LB5689 ಹೆಂಗಿದೆ, 5689. ಇದು 5689 ಪರವಾಗಿಲ್ಲ, ಚೆನ್ನಾಗಿದೆ. ಅಂದ್ರೆ ನೋಡು, 5 6 8 9. ಸೊ ನಾವು ನಂಬರ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ. 5 + 6 + 8 + 9 ಓಕೆನಾ? 28 ಬರುತ್ತೆ. 8 + 2 1 ಬರುತ್ತೆ ನಂಬರ್ ಅಲ್ಲ? ಲೆಕ್ಕ ಹಾಕ್ಬಿಟ್ಟೆ ಗೈಸ್. 1 ಬರುತ್ತೆ ಗೈಸ್ ನಮ್ಮ ನಂಬರ್. ಏನ್ ಚೆಕ್ ಮಾಡ್ತೀವಿ ಬೇರೆ ಇವಾಗ? ಓ, ನಮ್ಮ ಗಾಡಿ ಚೆಕ್ ಮಾಡ್ತಿದ್ಯಾ? ಇದು 8 ಬರುತ್ತೆ. ಆರ್ಸಿಗಳೆಲ್ಲ ಸೈನ್ ಮಾಡಬೇಕು, ಅದಕ್ಕೆ ನಾವು ಅಮ್ಮನ ಹೆಸರು ಮಾಡ್ಬಿಡಿ ಬೈಕ್. ನಾವು ಅಮ್ಮನ ಸೈನ್ ಎಲ್ಲ ಮಾಡ್ಕೊಂಡು ಇವಾಗ ಫುಲ್ ಮಜಾ ಮಾಡ್ಬೇಕು ನಾವು ಅಮ್ಮ. ನೋಡ್ರಿ ಗೈಸ್, ಇವನೇ ಚೆನ್ನಾಗಿ ಕಾಣಿಸ್ತಾನೆ. ಬೈಕ್ ತಂದಿರೋದು ನಿನಗ, ನಾವು ಅಮ್ಮಂಗೆ ಗೊತ್ತಾಗ್ತಿಲ್ಲ. ಓಹೋ, ನಮ್ಮ ಗಾಡಿ ಓಪನಿಂಗ್ ಮಾಡಬೇಕು. ನಮ್ಮ ಕ್ಯಾಮ್ರಾ ಟೀಮ್ ಅವ್ರು ಬರ್ತಿದ್ದಾರೆ ಒಬ್ರು, ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ. ನಮ್ಮ ವಿಡಿಯೋ ಮಾಡೋ ಟೀಮ್ ಬಂದಿದೆ. ಹಾಯ್ 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 ಹಾಯ್. ಕುಶಾನಿ ವಿಡಿಯೋ ಮಾಡ್ತಾರೆ ಇಲ್ಲಿ ಕುಣಿಸ್ಬಿಟ್ಟು. ಅವ್ಳು ಫೋಟೋ ಶೂಟ್ ಮಾಡ್ತಾರೆ ಗೈಸ್. ಇವಾಗ ಓಪನಿಂಗ್ ಶಾಟ್ ತೆಗಿದ್ದೀವಿ. ಐ ಹೋಪ್ ಇದು ಕರೆಕ್ಟಾಗಿ ಬರಬೇಕು. ಬರೋಣ ಒಂದ್ಸಲಿ, ಇದು ಪ್ರಾಬ್ಲಮ್ ಆಗಿಬಿಡುತ್ತೆ, ಬಟ್ ಇವಾಗ ಬಂದೇ ಬರುತ್ತೆ. ಫಸ್ಟ್ ಟೈಮು ಅಷ್ಟೊಂದು ದೊಡ್ಡ ಮೊತ್ತ ಕೊಟ್ಬಿಟ್ಟು ತಗೊತಾ ಇರೋದು ಖುಷಿನೇ ಅಲ್ವಾ? ಮೊದಲು ಗಾಡಿ ನಮ್ಮ ಇದೆಲ್ಲ ಹೊಂಡಾಗ್ತದ, ಅದನ್ನು ಹಾಗೆ ತೊಗೊಂಡಿದ್ದು, ನಾವು ಶೋರೂಮಲ್ಲಿ ತೊಗೊಂಡಿದ್ದು. ಅದಾದ್ಮೇಲೆ ಶೋರೂಮ್ ಮಾಡಿ ಅದು ತೊಗೊಂಡಿಲ್ಲ. ಸೊ ತುಂಬ ಲಾಂಗ್ ಟೈಮ್ ಆದ್ಮೇಲೆ ತೊಗೊತಾ ಇದ್ವಿ. ಆ ಖುಷಿ ತುಂಬ. ಓಪನಿಂಗ್ ಶಾಟ್ ಮಾಡ್ತೀವಿ, ಪಟ 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 ಶಾರ್ಟ್ ಮಾಡಿ. ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಸೊ ಗೈಸ್, ಫೈನಲಿ ಮುಗೀತು. ನಮ್ಮ ಅಮ್ಮನ ಗಾಡಿನ ಬಂತು. ನೋಡ್ಬೋದು ಗಾಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದೆಲ್ಲ ಶಾರ್ಟ್ಸ್ ಎಲ್ಲ ತೆಗಿತೀವಿ ಇವಾಗ. ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ನೋಡಿ, ಎಷ್ಟು ಬೇಜಾಗಿದೆ ಮುಖ ಗಾಡಿ. ನಾವು ಖುಷಿ ಆಗ್ತಿದ್ಯಾ? ತುಂಬ ಖುಷಿ ಆಗ್ತದೆ. ಫುಲ್ ಖುಷಿ ಆಗ್ಬಿಡ್ರು ನಾವಮ್ಮ. ಇವಾಗ ನೀಟಾಗಿ ಅದ್ರ ಬಗ್ಗೆ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ನೋಡೋಣ. ಸನಿ, ನೀವು ಹೊಡ್ಯಕ್ಕೆ ಬರ್ನಿಲ್ವಾ? ಸುಮ್ಮನೆ ಬೇಡ, ಗಲೀಜಾಗ್ಬಿಡುತ್ತೆ ಗಾಡಿ ಎಲ್ಲ, ಹೊಡಿಬೇಡ ಓಕೆನಾ? ಹಾಂ, ಆ ಕಾರಲ್ಲಿ ಹೊಡಿ, ನೀವು ಕಾರಲ್ಲಿ ಹೊಡಿ. ಇವಾಗ ನಮ್ಮ ಮದರ್ ಇಂಡಿಯಾ ಎಲ್ರಿಗೂ ಸ್ವೀಟ್ ಹಂಚಲಿ. ಹೋಗಮ್ಮ, ಎಲ್ರಿಗೂ ಸ್ವೀಟ್ ಹಂಚು. ಗ್ರೇಟ್ಸ್, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ ಟು ಯು. ನಿಂಗೆ ಮಾತ್ರ ನಾನು ಹೇಳ್ಬೇಕು. ಥ್ಯಾಂಕ್ ಯು. ಖುಷಿ ಕೊಟ್ಬೋ ಹೋಗಲ್ಲಿ ಅವ್ರಿಗೆಲ್ಲ ಸ್ವೀಟ್ ಕೊಟ್ಬಿಡ್ಬೋ ಹೋಗು. ಗೈಸ್, ಇಲ್ಲ ಇಲ್ಲಿರೋ ಶೋರೂಮ್ ಅವ್ರು ಇರೋರಿಗೆ ಸ್ವೀಟ್ ತಿಂದು ಶೋರೂಮ್ ಹೋಗ್ಬಿಡುತ್ತೆ ಅಲ್ಲ? ಕರೆಕ್ಟ್ ತಾನೆ? ಎಲ್ಲ ಗಾಡಿಗಳು ಕೊಟ್ಟು ಸ್ವೀಟ್ ತಿಂದು ನೀವು ಶೋರೂಮ್ ಹೋಗ್ಬಿಡುತ್ತೆ. ಅಷ್ಟು ಗಾಡಿಗಳು ಸೇಲ್ ಆಗುತ್ತಲ್ಲ ಇಲ್ಲಿ. ದಿವಸಕ್ಕೊಂದು 10 ಗಾಡಿ ಸೇಲ್ ಆದ್ರೆ 10 ಸ್ವೀಟ್ಸು. ಶುಗರ್ ಜೈ ಆಗ್ಬಿಡುತ್ತೆ ಶುಗರ್. ನೋಡ್ರಿ, ಇದು ಬ್ಯಾಟ್ರಿ, ಇದು ಮೋಟರ್. ಬ್ಯಾಟ್ರಿ ಇಲ್ಲಿಗೆ ಬರುತ್ತಂತೆ, ಇಲ್ಲಿ ಬ್ಯಾಟ್ರಿ ಬರುತ್ತಂತೆ. ಕ್ರೇಜಿ ಎಲ್ಲ ಪ್ರತಿಯೊಂದು ನೋಡಿ. ಗೈಸ್, ಶೋರೂಮ್ ಕಡೆಯಿಂದ ಒಂದು ಕೇಕ್ ಕಟ್ ಮಾಡ್ತಾರೆ ಗೈಸ್ ನಮಗೆ. ಥ್ಯಾಂಕ್ ಯು.
ಶೋರೂಮ್ ಕಡೆಯಿಂದ ಕೇಕ್ ಕಟ್ ಮಾಡಿಸ್ತಾರೆ. ನಾವು ಕೇಕ್ ತರೋಣ ಅನ್ಕೊಂಡ್ವಿ. ಅವರೇ ಕೊಡ್ತಾರೆ ಅಂತ ಗೊತ್ತಾಯ್ತು. ನಿಂಗೆ ಗೊತ್ತಾಯ್ತು? ಮಾಮೂಲಿ ಕೊಡ್ತಾರಲ್ವಾ ಕೇಕ್ ಶೋರೂಮಲ್ಲಿ. ಇಲ್ಲ ನಮಗೆ ಗೊತ್ತಾಗಿಲ್ಲ. ನಾನು ಕೇಕ್ ಬೇಡ ಅಂತ ಅನ್ಕೊಂಡೆ ಬಟ್ ಅವ್ರಿಗೆ ಕೇಕ್ ಕೊಟ್ಟಿದ್ದೀರಾ, ಕಟ್ ಮಾಡಾಯ್ತು ನಿಮ್ಗೇನೆ. ಚಾಕ್ಲೇಟ್ ಕೇಕ್. ಗೈಸ್ ನಮ್ಮ ಅಕ್ಕ ಕೇಕ್ ನ ಒಳ್ಳೆ ಊಟ ತರ ಮಾಡ್ತಾಳೆ ಗೈಸ್. ಊಟ ತರ ತಿಂತಾರೆ ಅವಾಗ್ಲಿಂದ. ಅರ್ಧ ಕೆಜಿ ಕೇಕ್ ನಮ್ಮ ಅಕ್ಕನೇ ಕಡಿಮೆ ಮಾಡೋಳೆ. ಖುಷಿಗೆ ತಿಂತಿದ್ರ ತಿಂತೇವೆ ಸ್ವಲ್ಪ ಚಿಕ್ಕದು ಬೇಡವಾ? ಗೈಸ್ ಇವಾಗ ನಮ್ಮ ಗಾಡಿಗೆ ಒಂದು ಹೆಸರಿಗೆ ಬೇಕಲ್ಲ ಅಮ್ಮ, ನಮ್ಮ ಗಾಡಿಗೆ ಒಂದು ಹೆಸರಿಗೆ ಬೇಕಲ್ಲ. ನಮ್ಮ ಗಾಡಿಗೆ ಒಂದು ಏನ್ ಬೇಕಣ್ಣ? ಆಲ್ರೆಡಿ ಹೆಸರು ಗಾಡಿಗೆ ಏನು ಏತರಂತ ಇದೆ ಬಟ್ ನಾವೊಂದು ಏನು ಇಕ್ಕಣ ಹೆಸರು. ನನ್ನ ಕಾರ್ಗೆ ಬೇಬಿ ಅಂತ ಇಕ್ಕಿನಿ. ಆಕ್ಟಿವ್ ಆಗಿ ಹೆಂಗೆ ಇಟ್ಟಿಲ್ಲ. ಇವಾಗ ಇದಕ್ಕೆ ಹೊಸ ಹೆಸರು ಇಕ್ಕ ನಮ್ಮ ಕಣ್ಣ ಮಾಡೋಣ. ಏನು ಗೈಸ್ ನಮ್ಮ ಆಡಿಗೆ ಕೊಡೋಣ. ಗೈಸ್ ನೀವು ಹೇಳಿ ಯಾವ್ದಾರ ಒಂದು ಹೆಸರು ಕೊಡಿ ಗಾಡಿಗೆ. ಅಮ್ಮ ನೀನು ಮಾಡಿದ್ರೆ ಒಂದು ಗಾಡಿಗೆ ಹೆಸರು. ನನಗೆ ಖುಷಿಲಿ ಏನೂ ಗೊತ್ತಾಗ್ತಿಲ್ಲ ಪುಟ್ಟ. ಏನು ಗೊತ್ತಾಗ್ತಾನೆ ಇಲ್ವಾ? ಸೊ ಗೈಸ್ ನೀವೇ ಕೊಡಿ ಗೈಸ್, ಅದ್ರ ಒಂದು ಹೆಸರು ಕೊಡಿ ನಮ್ಮ ಗಾಡಿಗೆ. ಓಕೆನಾ? ಗಾಡಿ ಇಳಿಸ್ಬೇಕು ಹಿಂಗೆ, ಅದಕ್ಕೆ ಭಯ ಪಡ್ತವ್ರೆ. ನಾನು ಬರೋಲ್ಲ, ನಾನು ಇಳಿಸಲ್ಲ ಅಂತಿಬ್ರು. ನಾನು ಇಳಿಸ್ಬಿಡ್ಲಾ? ಅಪ್ಪ ಭಯ ಇಳ್ಸಕ್ಕೆ ಕೆಲವರು ಇಳಿಸ್ತಾರ ಗೈಸ್. ಏನು ಆಗ್ಬಾರ್ದು ಗಾಡಿಗೆ. ಸದ್ಯ ಹೋಯ್ತು ಆರಾಮಾಗಿ ಗಾಡಿ ಕೆಳಗಡೆ. ಹಬ್ಬ 3 ಜನ ಬೇಕಿತ್ತು ಕೆಳಗೆ ಇಳ್ಸ ಗಾಡಿನ. ಇವಾಗ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಫೀಚರ್ಸ್ ಬಗ್ಗೆ. ಅಮ್ಮ ನಿಂದ ನೋಡ್ಕೋ ಅವ್ರು ಹೇಳೋದ್ನ. ನಮ್ ಟೋಟಲ್ 4 ರೈಡಿಂಗ್ ಮೋಡ್ಸ್ ಬರುತ್ತೆ ಇದರಲ್ಲಿ. ಸ್ಮಾರ್ಟ್ ಎಕೋ ಅಂತ ಬರುತ್ತೆ, ಇನ್ನೊಂದು ರೈಡ್ ಮೋಡ್, ಸ್ಪೋರ್ಟ್ಸ್, ರ್ಯಾಪ್ ಅಲ್ಲಿ ಬಂದು ನಿಮ್ಗೆ ಟಾಪ್ ಟು 90 ಗಂಟೆ ಆಗುತ್ತೆ. ಇನಿಷಿಯಲ್ ಪಿಕಪ್ ಬರುತ್ತೆ. ಹೌದು ಸರ್, ಇದು ನೆಟ್ ಅಲ್ಲ, ಇನ್ಬಿಲ್ಟ್ ಸಿಮ್ ಬರುತ್ತೆ ಸರ್, ನಮಗೆ ಜಿಯೋ ಸಿಮ್ ಬರುತ್ತೆ ಇದರಲ್ಲೆಲ್ಲ. ಅದು ನಾವು ಇದು ಮಾಡಬೇಕು, ರೀಚಾರ್ಜ್ ಮಾಡಬೇಕು. ಸ್ಟಾರ್ಟಿಂಗ್ ಫಸ್ಟ್ 3 ಇಯರ್ಸ್ ಕಾಂಪ್ಲಿಮೆಂಟರಿ ಇರುತ್ತೆ. ಸಾಫ್ಟ್ವೇರ್ 3 ಇಯರ್ಸ್ ನಿಮಗೆ ಗೂಗಲ್ ನ್ಯಾವಿಗೇಷನ್ಸ್, ಮೊಬೈಲ್ ಕನೆಕ್ಟಿವಿಟಿ ಬೇಕು ಅಂದ್ರೆ ನೀವು ಪರ್ ಇಯರ್ಗೆ 2000 ಸಮಥಿಂಗ್ ಹಂಗೆ ಬರುತ್ತೆ. ಮತ್ತು ಶಟ್ ಡೌನ್ ಆಪ್ಷನ್ ಬರುತ್ತೆ. ಈಗ ನೀವು 1 ವೀಕ್ ಹಂಗೆ ಗಾಡಿ ಓಡಿಸಲ್ಲ, ಇಲ್ಲಾದ್ರೂ ಔಟ್ ಸೈಡ್ ಹೋಗ್ತೀರಾ ಅಂದ್ರೆ ನೀವು ಕಂಪ್ಲೀಟ್ ವೆಹಿಕಲ್ ನ ಶಟ್ ಡೌನ್ ಮಾಡ್ಬೋದು. ಬ್ಯಾಟ್ರಿ ನಿಮಗೆ ಡ್ರೈ ಆಗಲ್ಲ ಸರ್ ಇದರಲ್ಲಿ. ನೆಕ್ಸ್ಟ್ ನೀವು ಅದನ್ನ ರೀಬೂಟ್ ಮಾಡಿ ನಾರ್ಮಲ್ ಆಗಿ ಆನ್ ಮಾಡ್ಕೊಬೋದು. ಕ್ರಿಕೆಟ್ ಸ್ಕೋರ್ ಬೋರ್ಡ್ ಬರುತ್ತೆ ನಿಮಗೆ. ಕ್ರಿಕೆಟ್ ಇಂಡಿಯಾದ ಯಾವುದೇ ಲೈವ್ ಮ್ಯಾಚ್ ಇದ್ರು ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಕ್ರಿಕೆಟ್ ಸ್ಕೋರ್ ಬೋರ್ಡ್ ಬಂದ್ಬಿಡುತ್ತೆ. ಸೂಪರ್. ಇಂಡಿಯಾದ ಬೇಕಿದೆ ಆಕ್ಚುಲಿ ನಮ್ಮ ಹುಡುಗರಲ್ಲ. ಅಲ್ಲ ನಾವು ಅಕಸ್ಮಾತ್ ಆಚೆ ಹೋದಾಗ ಕ್ರಿಕೆಟ್ ಸ್ಕೋರ್ ನೋಡೋದಕ್ಕೆ. ಓಕೆ ಎಲ್ಲ ಅರ್ಥ ಆಯ್ತಾ? ನನಗೆ ಆಫು ಆನು ರಿವರ್ಸು ಬ್ಯಾಕ್ ಅದಷ್ಟೇ ಗೊತ್ತಾಗಿದ್ದು. ಟೈಮ್ ಇದೆ. ಓಕೆ ಸರ್, ಡನ್, ಥ್ಯಾಂಕ್ ಯು. ಸೊ ಗೈಸ್ ಕಾಂಪ್ಲಿಮೆಂಟ್ರಿ ಹೆಲ್ಮೆಟ್ ನಾವು ಅಮ್ಮನಿಗೆ ತಗೊಳಮ್ಮ. ಹೆಲ್ಮೆಟ್ ಹಾಕೊಂಡು ಆರಾಮಾಗಿ ಓಡಿಸು. ಓಕೆನಾ? ಸೊ ಗೈಸ್ ನಂಬರ್ ಪ್ಲೇಟ್ ಬನ್ನಿ ನೋಡಿ ಗೈಸ್. ಇದು ಗ್ರೀನ್ ಬರುತ್ತೆ ಬ್ಯಾಟ್ರಿ ಗಾಡಿಗಳಿಗೆಲ್ಲ. ಫಿಟ್ ಮಾಡ್ತೀವಿ ಇವಾಗ ನಂಬರ್ ಪ್ಲೇಟ್ನ. ಇವಾಗ ಹೋಗಿ ಒಳ್ಳೆ ರೀಲ್ಸ್ ಗೀಲ್ಸ್ ಶೂಟ್ ಮಾಡ್ಕೊಂಡು ಗಾಡಿ ಇದು. ಆ್ಯಂಡ್ ಗಾಡಿ ಇನ್ನೂ ಪೂಜೆ ಕೂಡ ಮಾಡಿಸ್ಬೇಕು. ಸೊ ಆನ್ ದ ವೇ ಹೋಗಿ ಎಲ್ಲ ಮಾಡಿಸ್ಕೊಂಡು ಹೋಗೋಣ. ಒಂಥರ ಫುಲ್ ಹ್ಯಾಪಿ ಫೀಲ್ ಆಗ್ತಿದೆ ನನಗೆ, ಒಂಥರ ಹೊಸ ಫೀಲ್ ಆಗ್ತಿದೆ. ಸೊ ಬನ್ನಿ ಹೋಗೋಣ. ನಾವು ಕಾರಲ್ಲಿ ಹೋಗ್ತೀವಿ, ನಮ್ಮ ಟೂ ವೀಲರ್ ಬರ್ತಾರೆ ಹೊಸ ಗಾಡೀಲಿ. ನೀವು ಓಡ್ಕೊಂಬ ಹೊಸ ಗಾಡಿನ. ಎತ್ತು ಗಾಡಿನ ಹೋಗು. ಹೆಲ್ಮೆಟ್ ಗೊತ್ತಾನೆ ಅದು ಆನ್ ಮಾಡೋದು ಹೆಂಗೆ ಅಂತ. ಇನ್ನೊಂದ್ಸತಿ ತೋರಿಸ್ಬಿಟ್ಟ. ಆಯ್ತು, ಹತ್ತು ಕೂತ್ಕೋ. ಬ್ರೋ ಆರಾಮ ಗೈ ಪಾಪ ಅವ್ರು ಹೋಗ್ತಿದ್ರು ಎಲ್ಲೋ ಗಾಡಿ ಬಂದವ್ರು. ಥ್ಯಾಂಕ್ ಯು ಬ್ರೋ. ಹತ್ತು ಸ್ಲೋ ಆಗಿ ಬಮ್ಮ. ನನ್ನ ಗಾಡಿಯಿಂದನೇ ಬಾ. ಓಕೆನಾ? ಹಾಂ ಸ್ಟಾರ್ಟ್ ಗೊತ್ತಲ್ಲ ಮಾಡೋದು ಹೆಂಗೆ ಅಂತ. ಫಸ್ಟ್ ಎತ್ತು, ಒತ್ತು, ಬ್ರೇಕ್ ಇಟ್ಕೊ ಎರಡೂ. ಹಾಂ ಅಷ್ಟೇ, ಸ್ಟಾರ್ಟ್ ಆಯಿತು. ಇದು ಸೌಂಡ್ ಬರಲ್ಲ. ಸೌಂಡ್ ಬರುತ್ತೆ, ನೀನು ಸೌಂಡ್ ಬರಲ್ಲ ಗಾಡಿದು. ಅದು ಗುಯ್ ಅಂತ ಬರುತ್ತೆ ಅಷ್ಟೇ. ಮುಂದೆ ಹೋಗು, ಬ್ರೇಕ್ ಬಿಡು. ಸ್ವಲ್ಪ ಸ್ಲೋ ಆಗಿ ಕೊಡು, ಹೋಗು. ಹಾಂ ವೆರಿ ಗುಡ್, ನೈಸ್, ಸೂಪರ್, ಆಸಮ್. ಆಯ್ತು, ಹಿಂದೆನಾ ಬಾ. ಓಕೆನಾ? ಬಾಯ್, ಹುಷಾರಾಗಿ ಬಾ. ನಮ್ಮ ಮದರ್ ಇಂಡಿಯಾ. ಅಮ್ಮ ಹೆಂಗಿದೆ ಗಾಡಿ? ಚೆನ್ನಾಗಿದೆ ಪುಟ್ಟ. ಚೆನ್ನಾಗಿ ಓಡಿಸ್ತಿದ್ಯಾ? ಪಿಕಪ್ ಹೆಂಗಿದೆ? ನೋಡ್ಬೇಕು ಇನ್ನ ಮುಂದಕ್ಕೆ, ಇವಾಗ ಗೊತ್ತಾಗಲ್ಲ, ಫಸ್ಟ್ ಟೈಮ್ ಅಲ್ವಾ. ಮುಂದಕ್ಕೆ ನೋಡೋಣ. ಓಕೆ ಬಾ, ಖುಷಿ ನೋಡಿ ಹೆಂಗ್ ನೋಡ್ತೊಳ್ಳಿಂದ. ಸೊ ಗೈಸ್ ಈಗ ಅಲ್ಲೆಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನಮ್ಮ ಅಮ್ಮ ಮನೆ ಪೂಜೆ ಮಾಡ್ಬೇಕಂತ ಹೇಳೋದಕ್ಕೆ ಮನೆ ಪೂಜೆ ಮಾಡ್ತಿದ್ದಾರೆ. ಸೊ ಇವಾಗ ಗಾಡಿ ಪೂಜೆ ಮಾಡ್ಸಕ್ಕೆ ಹೋಗ್ಬೇಕು. ಸೊ ಸಕ್ಕದಾಗಿತ್ತು ಗಾಡಿ ಮಾತ್ರ ಗೈಸ್. ನಾನು ಓಡಿಸಿದೆ, ಸಕ್ಕದಾಗಿತ್ತು. ನಮ್ಮ ಅಕ್ಕ ಇನ್ನೂ ಓಡಿಸಿಲ್ಲ ಗಾಡಿನ. ನೀನು ಓಡಿಸಿ ನೆಕ್ಸ್ಟ್ ಇವಾಗ. ಓಕೆನಾ? ಸೊ ನಮಗೆ ಮನೆ ಪೂಜೆ ಮಾಡ್ತಾ ಇದ್ದಾರೆ. ಆಚೆ ಹೋಗ್ತಿದ್ವಿ, ನಮ್ಮ ಅಕ್ಕ ಆ ಚಪ್ಪಲಿ ಹಾಕೊಂಡಿದ್ಲು. ಆ ಚಪ್ಪಲಿ ಹಾಕೊಂಬಿಡಿ, ಈ ಚಪ್ಪಲಿ ಹಾಕೊಂಡು ಖುಷಿ ಜಗಳ ಆಡ್ಬಿಟ್ಟು ಹಾಕ್ಸ್ಕೊಳ್ಳೋ ಗೈಸ್. ಬೇಗ ಬಾ, ನೀನು ಬೇಗ ಬಾ. ಯಾಕಂದ್ರೆ ನೀನು ವೈಟ್ ಅಲ್ವಾ, ಅವಳು ಕೂಡ ವೈಟ್ ಹಾಕೋಬೇಕು. ಅದಕ್ಕೆ ನೋಡಿದ ಮ್ಯಾಚಿಂಗ್ ಹಾಕೊಳ್ಳೋದಕ್ಕೆ ಅವಳು. ಗಾಡಿ ಪೂಜೆ ಮಾಡಿಸೋದಕ್ಕೆ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗ್ತಿದ್ದೀವಿ. ಗುಣ ನಮ್ಮ ಅಕ್ಕ ಮಲಿಸ್ತಾವಳೆ, ಇವ್ ನೋಡ ಕಣ್ಬಿಡ್ಕೊಂಡು ನಿಂತ್ಕೊಂಡವನೆ. ನೀನು ಮಲಿಸ್ತಿದ್ದೆ, ಅವ್ನು ಕಣ್ಬಿಡ್ಕೊಂಡು ನೋಡ್ದಾನೆ ಆ ಕಡೆ ಈ ಕಡೆ. ಸೊ ಗೈಸ್ ಇವಾಗ ಚಾರ್ಜಿಂಗ್ ಪಾಯಿಂಟ್ ಹಾಕೋಬೇಕು ನಾವು. ಓಕೆನಾ? ಸೊ ಚಾರ್ಜಿಂಗ್ ಅಲ್ಲಿ ಇವನಿಗೆ ಇಲ್ಲಿ ಹಾಕೊಂಡಿದ್ದಾರೆ. ಸೊ ನಮಗೆ ನಮ್ಮ ಓನರ್ ಕೇಳಿದ್ವಿ, ಸೊ ಅವ್ರು ಇಲ್ಲೇ ಹಾಕೊಬೋದು ನೀವು ಅಂತ ಹೇಳಿದ್ದಾರೆ. ಸೊ ಈ ಪಾಯಿಂಟ್ಗೆ ಹಾಕೊಬೋದು ನಾವು ಚಾರ್ಜಿಂಗ್ನ ಆರಾಮಾಗೆ. ಸೊ ಇಲ್ಲೇ ಹಾಕೋತೀವಿ ನಾವು. ಹಾಂ
ಮಾಡ್ಬೋದು ಮಾಡೋ ಕಾಮನ್ ಏರಿಯಾ ಮೀಟರ್ ಅಲ್ವಾ, ಹಾಂ ನಮ್ ಈ ಬಿಲ್ಡಿಂಗ್ ಮಾತ್ರ ಸಪರೇಟ್ ಅಲ್ವಾ, ಹಾಂ ನಾವ್ ಇಲ್ಲೇ ಪಕ್ಕದಲ್ಲಿ ಹಾಕೊಂಬೋದು. ಹಾಕೊಂಬಂದ್ರ ಕೇಳಿದ್ರೆ ನಾವಿಲ್ಲೇ ಹಾಕೋಣ ಹೇಳಿದಾರಾ ಡನ್. ಈ ತರ ಬಂದು ನಾವೊಂದು ಹಾಕೋಬೇಕು ಆ ಮೀಟರ್ ಆ ಕಡೆ ಹೇಳ್ಕೊಂಡು ಇಲ್ಲಿ ಹಾಕೋಬೇಕು ನಾವು. ನೋಡಿ ಗೈಸ್, ಹಳೆ ನೀರು ಸಾರಿ ಹೊಸ ನೀರು ಬಂದಿದ ತಕ್ಷಣ ನಮ್ಮ ಅಮ್ಮ ಹಳೆ ನೀರ್ನ ಮರ್ತೋಗ್ಬಿಟ್ಟವ್ರೆ. ಅದೇಂಗ್ ಮರೆ ಹೊಸ ನೀರು ಬಂದಿದ ತಕ್ಷಣ ಹಳೆ ನೀರು ಮರ್ತೋಗಿದೆ ನೋಡಿ. ನೋಡ್ಕೊ ಶನಿ ಅವಳು ನೋಡು ಗೈಸ್, ಅವಳಿಗೆ ಹೋಗು ಅಂತಂದೆ ಗೈಸ್. ಇಲ್ಲ ನಾನು ಇಲ್ಲೇ ಬರ್ತೀನಿ ನಂದು. ನೀನಮ್ಮ ಥ್ಯಾಂಕ್ ಯು ಕಣೆ ಕುಶಾನಿ. ಬರೀ ಆಯ್ತು ಹೋಗೋಣ. ನಮ್ಮ ಮನೆ ಹತ್ರ ಇರೋದು, ಅದಕ್ಕೆ ಅಲ್ಲಿ ಹಾಕಿಲ್ಲ ಹೆಲ್ಮೆಟ್ ಅಷ್ಟೇ. ಗೈಸ್ ಇವಾಗ ಇದು ತಗೋತೀವಿ ವೈಟಾರಲ್ಲ, ಅದಕ್ಕಂದ್ರೆ ಬ್ಲ್ಯಾಕ್ ಗಾಡಿ ಅಲ್ವಾ, ಅದಕ್ಕೆ ವೈಟ್ ಹಾಕೋಣ ಅಂತ. ಎಷ್ಟಿದು 160 120 150 ಅಂತೆ ಅಮ್ಮ. ನೀವು ಮಾತಾಡಿ, ನೀನು ಬಾರ್ಗೇನ್ ಮಾಡು. ನಿಮ್ಮ ನಂಬರ್ 1 ಬಾರ್ಗೇನ್ ಮಾಡೋದಲ್ಲ, ಕಮ್ಮಿ ಮಾಡಿಮ್ಮ. ಬಾರ್ಗೇನ್ ಅಮೌಂಟ್ ಫ್ಲಾಪ್ ಆಯಿತು. ಬಾರ್ಗೇನ್ ಮಾಡ್ತಿಲ್ಲ ಅಮ್ಮ ಕರೆಕ್ಟಾಗಿ. 150 ಪರವಾಗಿಲ್ಲ ಕೊಡ್ಬೋದಲ್ಲ. ಹಾಯ್ ಗುಂಡ ಎದ್ಬಿಡ ಗೈಸ್, ಸಮಾಜ ಮಾಡ್ಕೊಂಡಿದ್ರಾ? ಹಾಂ ನಾವೇನು ಮಾಡಿಲ್ಲ. ಇದೇ ದಿವಸ ನಾನು ಪೂಜೆ ಮಾಡಿಸೋದು. ಸೊ ಆಂಜನೇಯ ಟೆಂಪಲ್ ಒಳಗಡೆ ಇದೆ ನೋಡಿ, ಇಲ್ಲೇ ಪೂಜೆ ಮಾಡೋ ಗಾಡಿನ. ಬನ್ನಿ ಪೂಜೆ ಮಾಡ್ಕೊಂಡು ಹೋಗೋಣ. ನೋಡ್ರಿ ಇವಾಗ ಇವಾಗ ಹಿಂದೆ ಹೋಗುತ್ತೆ. ಹಿಂಗೆ ರಿವರ್ಸು ಆಪ್ಷನ್ನು ಹೆಂಗೈತೆ? ರಿವರ್ಸ್ ಆಪ್ಷನು ಸೂಪರ್ ಅಲ್ಲ. ಆಫ್ ಮಾಡೋದು ಜಸ್ಟ್ ಹಿಂಗೆ ಪ್ರೆಸ್ ಮಾಡು. ಒಂದೇನು ಅಂತಂದ್ರೆ ಇದಕ್ಕೆ ಡಬಲ್ ಸ್ಟ್ಯಾಂಡ್ ಇಲ್ಲ ಗೈಸ್, ಅದೇ ಬೇಜಾರು. ಡಬಲ್ ಸ್ಟ್ಯಾಂಡ್ ಒಂದಿಲ್ಲ, ಸೆಂಟರ್ ಸ್ಟ್ಯಾಂಡ್ ಇಲ್ಲ. ಸೆಂಟರ್ ಸ್ಟ್ಯಾಂಡ್ ಬರಲ್ಲ. ಓಲಾ ಮೋಸ್ಟ್ಲಿ ಬರ್ಬೋದು, ಇದಕ್ಕೆ ಬರಲ್ಲ. ಸೆಂಟರ್ ಸ್ಟ್ಯಾಂಡ್ ಇಲ್ಲ ಇದಕ್ಕೆ. ಹೆಂಗ್ ಕುಶಾನಿ ಪ್ರಸಾದ ಬೇಕಾ? ಕೊಡು ತಾತಂಗೆ ಕೇಳು, ತಾತಂಗೆ ಕೊಡ್ತಾ ಪ್ರಸಾದ. ಗೈಸ್ ಪ್ರಸಾದ ಕೇಳ್ತಾರೆ ಗೈಸ್. ನಾವು ಮುಂದೆ ದೇವಸ್ಥಾನಕ್ಕೆ ಬರೋ ಕೇಳ್ತಿದ್ದೆ ಪ್ರಸಾದ ತಾನೆ. ಚಿಪ್ಪು ಇಲ್ಲಿ ಚಿಪ್ಪೆಲ್ಲ ಕೊಡಲ್ಲ ತಾತ ನಿಂಗೆ ಹೊಡಿತಾರೆ ಇವಾಗ ಇಲ್ಲಿ ಚಿಪ್ ಕೇಳಿದ್ರೆ. ಫೈನಲಿ ನಮ್ಮ ಗಾಡಿಗೆ ಸೂಪರ್ ಆಗಿ ಪೂಜೆ ಆಯಿತು. ಆಂಜನೇಯ ಕೃಪೆ ಇದೆ ನಮ್ಮ ಇದು ಗಾಡಿ ಮೇಲೆ. ಇನ್ನೊಂದೇ ಕ್ಷೇಮ ಗಾಡಿ ಓಡಿಸು, ಕ್ಷೇಮ ಓಕೆನಾ? ಚಿತ್ರ ನೀನ್ ಗಾಡಿ ಓಡಿಸಿ, ನಮ್ದು ನೋಡೋಣ ಯಾವ ಥರ ಇರುತ್ತೆ. ಇಲ್ಲೇ ಓಡಿಸಿ ನೋಡಿ. ದೃಷ್ಟಿ ಆಪದಂತ ಅಂಕಲ್ ಕಟ್ತಾವ್ರು ಇದನ್ನ. ಅಲ್ವಾ ದೃಷ್ಟಿ ಆಗತ್ತೆ ನಾಲ್ಕು ಹಾಕಿದ್ರೆ ಅದು ದೃಷ್ಟಿ ಆಗಂಗಿಲ್ಲ. ನೋಡಕೊಳ್ಳೆ ಮಹಾತ್ಮ ಗಾಂಧಿ ತರ ಕಾಣಿಸ್ತಿಲ್ಲ ಅವರು. ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ ಮಗ ಕಾಣಿಸ್ತಾರ ಮಹಾತ್ಮ ಗಾಂಧಿ ತರ ನಿಜವಾಗ್ಲೂ. ಗಾಂಧೀಜಿ ತರ ಕಾಣಿಸ್ತಾ ಇರ, ಮಹಾತ್ಮ ಗಾಂಧಿ ತರ ನಿಜವಾಗ್ಲೂ ಹಂಗೆ ಕಾಣಿಸ್ತಾ ಇರ. ವಾ ನಾನು ಶಾಂಕ್ ಆಗ್ಬಿಡ್ತಂಗೆ ನೋಡ್ಬಿಟ್ಟು ಇವಾಗ ಮಹಾತ್ಮ ಗಾಂಧಿ ತರ ಕಾಣಿಸ್ತವ್ರೆ. ನೋಡಿದ್ರಾ? ಥ್ಯಾಂಕ್ ಯು. ನಿಮ್ಮ ಕರೆಕ್ಟಾಗಿ ಇಡೋಣ ಗೈಸ್. ಹಿಂದೆ ದೊಡ್ಡ ನೀರು ಇಲ್ಲೂ ಕರೆಕ್ಟ್ ಆಗೈತೆ. ಸ್ಲೋ ಬರ್ಲಿ ಕಣಮ್ಮ. ಸೈಡ್ ಬಾ ಕುಶಾನಿ. ಬಾಮ್ಮ ಬರ್ಲಿ ಗೈಸ್, ಬರ್ಲಿ ಮುಂದೆ ಬರ್ಲಿ ಹತ್ತು. ಮುಗೀತ್. ಕರೆಕ್ಟ್ ಆಗೈತೇನ ಹೇಳಿ? ವೆರಿ ಗುಡ್, ಕರೆಕ್ಟ್ ಆಗಾಯ್ತು. ಅಣ್ಣ ಜಾಮೆ ನಾವು ಕರೆಕ್ಟ್ ಆಗಿ ಮಾಡ್ರಿ, ಅಣ್ಣ ಜಾಮೇನು ಕಾಪಾಡ್ತಾ ಅವನೇ ಕರೆಕ್ಟ್ ಆಗಿ ಹೋದ್ರು. ಕರೆಕ್ಟ್ ಆಗಿ ಹೋದ್ರು ನೋಡ್ದಾ ಗೈಸ್. ನಮ್ಮ ತಾತ ನಿಂಗೆ ಕಳಿಸಿದ್ದು ಅವಾಗ. ಈಗ ನಮ್ಮ ಅಕ್ಕ ಗಾಡಿ ಓಡಿಸೋಳಂತೆ. ಕಮಾನ್ ಚೈತ್ರ, ಫಸ್ಟ್ ಟೈಮ್ ಗಾಡಿ ಓಡಿಸಿ ಬ್ಯಾಟ್ರಿ ಗಾಡಿ ನೀನು ನಿಜವಾಗ್ಲು? ಮತ್ತೆ ಓಡಿಸಿ ನಾನು ಮತ್ತೆ ನೀನು ಇಬ್ರು ಹೋಗ್ಬರೋಣ. ಇಬ್ರು ಹೋಗ್ಬರೋಣ. ಆಯ್ತು ಹೋಗು, ನೀನೇ ಓಡಿಸಿ. ಅಯ್ಯ ಹಂಗೆ ಹೋದ್ ಬಾ, ಹಂಗೆ ಹೋಗೋಣ. ರೆಡಿ? ಅರೇ ಹೋಗಿ. ಅಯ್ಯಪ್ಪ ಕಮಾನ್ ಚೈತ್ರ, ಹಂಗೆ ಹೋಗಿ ಹೋಗಿ ಚೈತ್ರ. ಏನು ಇಷ್ಟು ಭಯ ಪಡ್ತಾಳೆ ಹೊಡೋದು ಜಾತ್ರೆ. ಗಾಯಿ ಎಷ್ಟು ಜನ ಹಚ್ಕೊಂಡು ಹೋಗ್ತೀನಿ ಅಂತ ಒಬ್ಳು ಬಿಡ್ಲು ಗೈಸ್. ನೋಡ್ರಿ ಗೈಸಲ್ಲಿ ಒಬ್ಳು ಹೊರಟೋಗ್ಬಿಟ್ಲು. ಅಮ್ಮ ಹಳೆ ಗಾಡಿಗೂ ಹೊಸ ಗಾಡಿಗೂ ಏನ್ ಫೀಲಿಂಗ್ ಬರ್ತೀಯ ನಿಂಗೆ? ಫೀಲಿಂಗ್ ಅಂದ್ರೆ ಅದು ಸೌಂಡ್ ಬರ್ತಿತ್ತು, ಇದು ಸೌಂಡ್ಲೆಸ್, ಲೈಟ್ ಆಗಿ ಸೌಂಡ್ ಬರ್ತಿದೆ. ಆ ಸೌಂಡೇ ಬೇರೆ, ಈ ಸೌಂಡೇ ಬೇರೆ. ಒಂದು ಅದು ಸ್ವಲ್ಪ ಹೆವಿ ಇದೆ, ಇದು ಸ್ವಲ್ಪ ಅದಕ್ಕಿಂತ ಕಮ್ಮಿ ಇದೆ, ಲೈಟ್ ಆಗಿದೆ. ಬಟ್ ಈ ಮಾಡೆಲ್ಲೇ ಬೇರೆ, ಆ ಮಾಡೆಲ್ಲೇ ಬೇರೆ. ಅವಾಗ ಕಂಪೇರ್ ಮಾಡ್ರೆ ಅದು ಬೆಸ್ಟ್ ಕಂಪನಿ. ಅವಾಗ ನಮ್ಮ ಅಕ್ಕ ಬನ್ನಿ ಕೇಳೋಣ ಒಳಗೆ. ಚೈತ್ರ ಹೆಂಗಿದೆ? ಪವರ್ ಐತ್ಲೆ, ಒಂಚೂರು ಹಿಂಗ್ ಬಿಡಂಗಿಲ್ಲ. ಇಷ್ಟ ಇದಾ? ಇದು ಇದಾಕು ರಿವರ್ಸ್ ನೋಡಿ. ರಿವರ್ಸ್ ನೋಡಿ. ಒನ್ ಟ್ಯಾಪ್ ಕೊಡು. ಹೋಗಿ ರಿವರ್ಸು. ಹಿಂಗೆ ರಿವರ್ಸು
ಉಸಿರು ಕ್ಯಾಮ್ರಾ ಬರಂಗಿರ್ಬೇಕಿತ್ತು ಕ್ಯಾಮ್ರಾ ಏನ್ ಕಾರ ಇದು ಏನ್ ಕಾರ ಇದು ಓಕೆ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ನಮ್ಮ ಇಷ್ಟಪಟ್ರು ಈ ಗಾಡಿ ಅಂತ ಅನ್ಕೋತೀನಿ. ತುಂಬಾ ಇಷ್ಟ ಆಯ್ತು. ಆಮೇಲೆ ಪ್ರತಿಯೊಬ್ರು ದಯವಿಟ್ಟು ಕಂಗ್ರಾಜ್ ಅಂತ ನಮ್ಮ ಕಮೆಂಟ್ ಮಾಡಿ ಗೈಸ್, ಓಕೆನಾ? ನಮ್ಮ ನೋಡಿ ಖುಷಿ ಪಡ್ತಾರೆ. ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ ಅಲ್ಲಿ ನೋಡ್ತಾರೆ. ಸೈನಿಂಗ್ ಆಫ್, ಬಾಯ್ ಬಾಯ್. ಸೊ ಗೈಸ್, ಇದೊಂದು ಚಿಕ್ಕ ಆಸೆ ಇದೆ ನನಗೆ, ಸ್ವಂತ ಮನೆ ಮಾಡಬೇಕು ಅಂತ ಆ್ಯಂಡ್ ಸ್ವಂತ ಕಾರ್ ತಗೋಬೇಕಂತ ಆಸೆ ಇದೆ. ಸೊ ಫಸ್ಟ್ ಮನೆ ಮಾಡ್ತೀನಿ, ಅದಾದ್ಮೇಲೆ ಕಾರ್ ತಗೋತೀನಿ. ಅದೊಂದು ಡ್ರೀಮ್ ಇದೆ ನನಗೆ, ಆದಷ್ಟು ಬೇಗ ಮಾಡ್ಬೇಕಂತ ಇದೆ ನನಗೆ. ನಾವು ಅಪ್ಪನ ಕನ್ಸು ಬಿಟ್ಟು ಸ್ವಂತ ಮನೆ ಮಾಡೋದು. ಸೊ ಆ ಕನ್ಸು ನನಸು ಮಾಡಲೇ ಮಾಡ್ತೀನಿ, ಆದಷ್ಟು ಬೇಗ ಕನ್ಸು ನನಸು ಮಾಡ್ತೀನಿ. ಅಂಡ್ ಗೈಸ್, ಈ ಗಾಡಿ ತಗೊಂಡಿದ್ದಕ್ಕೆ ನೀವೇ ಕಾರಣ ಗೈಸ್. ಸೊ ನಿಮ್ಮ ಸಪೋರ್ಟು, ನಿಮ್ಮ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತು ಒಂದು ವ್ಯೂ ಇರುತ್ತೆ ಗೊತ್ತಾ, ಅದರಿಂದ ನಾನು ಗಾಡಿ ತಗೊಂಡಿರೋದು. ಸೊ ನಂದೆಷ್ಟು ಇದರ ಶ್ರಮ ಇದೆ, ಅದರಲ್ಲಿ ಇನ್ನೂ ಜಾಸ್ತಿ ಶ್ರಮ ನಿಮ್ಮದು ಕೂಡ ಇದೆ. ನಿಮ್ಮ ಟೈಮ್ ಕೂಡ ನಾನು ವ್ಲಾಗ್ಸ್ ನೋಡಿ, ನಿಮ್ಮ ಟೈಮಿಗೆ ನಾನು ಯಾವತ್ತೂ ಚುನಾವಣೆ ಆಗಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿ ಎಂಡ್ ಮಾಡ್ತಾ ಇದೀನಿ, ಬಾಯ್. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು.